ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸೊ ಎರಡು ಹೊಸ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಸೊ ಹೊಸ ಅಪ್ಡೇಟ್ ಏನು, ಸೊ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೂ ಮುಂಚೆ ಏನು ಮಾಡಬೇಕು, ನೀವೇನಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು. ಸೊ ನೀವು ಕೊನೆವರೆಗೂ ನೋಡಿದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೆಲ್ಲ ಡೌಟ್ಸ್ ಇರುತ್ತೆ, ಎಲ್ಲ ಡೌಟ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಮೊದಲನೇ ಕಂತು ಎರಡನೇ ಕಂತು ಅಮೌಂಟ್ ಬಂದಿಲ್ಲ, ಸೊ ಅದು ಯಾವಾಗ ಬರುತ್ತೆ, ಅದಕ್ಕೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಅದಕ್ಕೆ ನೀವು ಏನು ಮಾಡಬೇಕು, ಸಿಂಪಲ್ ಪ್ರೊಸೀಜರ್ ಇದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಸೊ ನಿಮಗೆ ಮೊದಲನೇ ಕಂತು ಎರಡನೇ ಕಂತು ಬಂದಿದೆ, ಆಮೇಲೆ ಅದ್ರ ಮುಂದೆ ನಿಮಗೆ ಅಮೌಂಟೇ ಬಂದಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಅಮೌಂಟ್ ಆಗಿರ್ಬೋದು. ಸೊ ನಿಮಗೆ ಯಾವುದೂ ಅಮೌಂಟೇ ಬಂದಿಲ್ಲ ಅಂದರೆ ಸೊ ನಿಮಗೆ ಅದು ಯಾವ ರೀತಿ ಬರುತ್ತೆ, ಸೊ ಎಲ್ಲ ಒಟ್ಟಿಗೆ ಬರುತ್ತೆ. ಸೊ ನಾ ಹೇಳೋ ನೀವು ಟ್ರಿಕ್ಸ್ನ ನೀವು ಏನಾದರೂ ಯೂಸ್ ಮಾಡಿದ್ರೆ ಸೊ ನಿಮಗೆ ಇದುವರೆಗೂ ಯಾವ ಪೆಂಡಿಂಗ್ ಅಮೌಂಟ್ ಇದೆ ಎಲ್ಲ ಪೆಂಡಿಂಗ್ ಅಮೌಂಟ್ ನಿಮಗೆ ಮುಂದಿನ ತಿಂಗಳೇ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಮಾಡಬೇಕಾಗಿರೋದೇನು, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಸರಿಯಾಗಿ ಅರ್ಥ ಆಗೋದಿಲ್ಲ, ಸೊ ನಿಮಗೆ ಕನ್ಫ್ಯೂಸ್ ಆಗಬಹುದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಈಗ ಮೊದಲನೇ ಗುಡ್ ನ್ಯೂಸ್ ಏನಂತ ನೋಡೋದಾದರೆ, ಮೊದಲನೇ ಗುಡ್ ನ್ಯೂಸ್ ಏನಂದರೆ ಇದೇ ವಾರದಲ್ಲಿ ಸೊ 7ನೇ ಕಂತು ಅಮೌಂಟ್ ಏನು ಬರಬೇಕಾಗಿತ್ತು, ಸೊ ಇದೇ ವಾರದಲ್ಲಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಅದು ನಮ್ಗೆ ಎದಕ್ಕೋಸ್ಕರ ಲೇಟ್ ಆಗ್ತಿತ್ತು ಅಂದರೆ, ಸೊ ಹೋದ ತಿಂಗಳಿಗಿಂತ ಈ ತಿಂಗಳು 15-18 ಲಕ್ಷ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಮಗೆ ಎಷ್ಟು ಕೋಟಿ ಖರ್ಚಾಗುತ್ತೆ, ಎಷ್ಟು ಕೋಟಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ಅದು ನಮ್ಮ ಹಣಕಾಸು ಇಲಾಖೆಗೆ ಒಂದು ಮಾಹಿತಿನ ತಿಳಿಸ್ಬೇಕಾಗಿರುತ್ತೆ. ಅಲ್ಲಿಂದ ನಮಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಂತ ಒಂದು ನ್ಯೂಸನ್ನು, ಒಂದು ಮಾಹಿತಿನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿತ್ತು. ಆದರೆ ಈಗ ಅದು ಕೂಡ ಅಪ್ರೂವ್ ಆಗಿದೆ. ಸೊ ಎಷ್ಟು ಕೋಟಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ಅದರ ಕೂಡ ಮಾಹಿತಿನ ನಮ್ಮ ಹಣಕಾಸು ಇಲಾಖೆಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈಗೇನು ಈ ವಾರದಲ್ಲೇ ಅಥವಾ ನಿಮ್ಮ ಮುಂದಿನ ವಾರದಲ್ಲಿ ನಿಮ್ಮ ಅಕೌಂಟ್ಗೆ 7ನೇ ಕಂತಿನ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಮೊದಲು ನಾನು ಸುಮಾರು ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಏನು DBTಗೆ ಅಂದರೆ ಈಗ ಬ್ಯಾಂಕ್ಗಳಿಗೆ ಒಂದು ಇಂತಿಷ್ಟು ಲಿಮಿಟ್ಸ್ ಅಂತ ಇರುತ್ತೆ. ಸೊ ಅಷ್ಟು ಲಿಮಿಟ್ ಪ್ರಕಾರ ಅವರು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದಕ್ಕೆ ಕೆಲವರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ, ಕೆಲವರಿಗೆ ಸ್ವಲ್ಪ ಬೇಗನೆ ಬರುತ್ತೆ ಫ್ರೆಂಡ್ಸ್. ಆದರೆ ಅಮೌಂಟ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಅನ್ನಭಾಗ್ಯ ಯೋಜನೆ ಅಮೌಂಟ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಗಿರ್ಬೋದು, ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಬರುತ್ತೆ. ಈಗ ನಿಮಗೆ ಯಾರಿಗೂ ಅಮೌಂಟೇ ಬಂದಿಲ್ಲ, ಸೊ ಮೊದಲನೇ ಕಂತು ಬಂದಿದೆ, ಎರಡನೇ ಕಂತು ಬಂದಿದೆ, ಅಥವಾ ನಿಮಗೆ ಯಾವುದೇ ಕಂತು ಅಮೌಂಟ್ ಬಂದಿಲ್ಲ, ಸೊ ಅವರೆಲ್ಲ ಏನು ಮಾಡಬೇಕು, ಅವರಿಗೆ ಈಗ ಎಲ್ಲ ಕರೆಕ್ಟಾಗಿ ಇರುತ್ತೆ. ಅವರು ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಿರ್ತಾರೆ, ಆಧಾರ್ ಸೀಡಿಂಗ್, ಆಧಾರ್ ಮ್ಯಾಪಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ, ಆದರೂ ಅವರಿಗೆ ಅಮೌಂಟ್ ಬರೋದಿಲ್ಲ. ಸೊ ಅವರೆಲ್ಲ ಏನು ಮಾಡಬೇಕಂದ್ರೆ ಈಗ ಅದಕ್ಕೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರು ಹೋಗಿ ಒಂದು ಹೊಸ ಅಕೌಂಟ್ನ ಓಪನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಸೊ ಹೊಸ ಅಕೌಂಟ್ನಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟಾಗಿ ಕೊಟ್ಟು, ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಕರೆಕ್ಟಾಗಿ ಕೊಟ್ಟು ನೀವು ಅಕೌಂಟ್ನ ಓಪನ್ ಮಾಡಬೇಕು. ಸೊ ನೀವೇನಾದರೂ ಇವತ್ತು ಅಕೌಂಟ್ ಓಪನ್ ಮಾಡಿದರೆ ಸೊ ನಿಮಗೆ ಮುಂದಿನ ತಿಂಗಳು ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮದು ಪೆಂಡಿಂಗ್ ಅಮೌಂಟ್ ಏನಿರುತ್ತೆ ಅದು ಕೂಡ ನೀವು ನಿಮ್ಮ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್. ಆದರೆ ನೀವು ಹೊಸ ಅಕೌಂಟ್ ಎಲ್ಲಿ ಓಪನ್ ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ. ಸೊ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನೀವೇನಾದರೂ ಅಕೌಂಟ್ನ ಓಪನ್ ಮಾಡಿದರೆ ನಿಮ್ಮದು ಪೆಂಡಿಂಗ್ ಏನಿರುತ್ತೆ, ಅಥವಾ ನಿಮಗೆ ಮೊದಲನೇ ಕಂತು ಎರಡನೇ ಕಂತು ಮಾತ್ರ ಬಂದಿದೆ, ಆಮೇಲೆ 5ನೇ ಕಂತು, 4ನೇ ಕಂತು, 3ನೇ ಕಂತು, ಸೊ ಇದು ಯಾವ ಕಂತು ನಿಮಗೆ ಬಂದಿಲ್ಲ ಅಂದರೆ ಸೊ ನಿಮಗೆ ಒಟ್ಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿಲ್ಲ ಅಂದರೆ ಅದು ಕೂಡ ನಿಮಗೆ ಒಟ್ಟಿಗೆ ಜಮಾ ಆಗುತ್ತೆ. ಸೊ ಪೋಸ್ಟ್ ಆಫೀಸಿಂದನೇ ಈ ಮಾಹಿತಿ ಬಂದಿರೋದು. ಸೊ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗಿದೆ ಅವರು ಹೋಗಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿದಾಗ, ಹೊಸ ಅಕೌಂಟ್ನ ಓಪನ್ ಮಾಡಿದಾಗ ಅವರಿಗೆ ಪೆಂಡಿಂಗ್ ಅಮೌಂಟ್ ಏನಿದೆ ಅದೆಲ್ಲ ಕೂಡ ಜಮಾ ಆಗ್ತಿದೆ ಫ್ರೆಂಡ್ಸ್. ಸೊ ಈ ಮಾಹಿತಿ ಪೋಸ್ಟ್ ಆಫೀಸಿಂದನೇ ಬಂದಿರೋದು. ಸೊ ನಿಮಗೇನಾದರೂ ಮೊದಲನೇ ಕಂತು ಎರಡನೇ ಕಂತು ಮಾತ್ರ ಬಂದಿದೆ, ಅಥವಾ ನಿಮಗೆ ಒಂದು ಕಂತು ಬಂದಿಲ್ಲ ಅಂದರೆ ಸೊ ನಿಮ್ಮ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿರ್ಬೋದು, ಏನಾದರೂ ಒಂದು ಪ್ರಾಬ್ಲಮ್ ಸಮಸ್ಯೆ ಆಗಿದ್ದರೆ ಸೊ ನಿಮಗೆ ಅಮೌಂಟ್ ಕೂಡ ಬರ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈಗ ಹೋಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನಿಮ್ಮ ಅಕೌಂಟ್ನ ಒಂದು ಹೊಸ ಅಕೌಂಟ್ನ ಓಪನ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಮಂತಿಂದನೇ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇದೊಂದು ಹೊಸ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಇದೊಂದು ಸಲ ಟ್ರೈ ಮಾಡಿ ನೋಡಿ. ನೀವು ಏನಾದರೂ ಇದನ್ನು ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗೂ ಅಮೌಂಟ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ನಿಮಗೇನು ಮೊದಲನೇ ಕಂತು ಎರಡನೇ ಕಂತು ಯಾವುದೋ ಅಮೌಂಟ್ ನಿಮಗೆ ಬಂದಿಲ್ಲ ಅಂದರೆ ನೀವು ಹೋಗಿ ಹೊಸ ಅಕೌಂಟ್ ಏನಿರುತ್ತೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ, ನಿಮಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತೇನಾದರೂ ಹೊಸ ಮಾಹಿತಿ ಬೇಕಾಗಿದ್ದರೆ, ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.